ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಾರ ಸೂಪರ್ ಟ್ವಿಸ್ಟ್ ಈ ಕಡೆ ಧನ್ಯ ಕೊಡ್ತಾರಲ್ಲ ಪರ್ಫೆಕ್ಟ್ ಟ್ವಿಸ್ಟ್. ಹಾಗಿದ್ರೆ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವಂತೂ ತನ್ನ ಮಕ್ಕಳನ್ನ ಹೇಗಾದರೂ ಮಾಡಿ ಅಡುಗೆ ಮುಖಾಂತರ ಸೆಳ್ಕೋಬೋದು ಅನ್ಕೋತಾರೆ. ಮಕ್ಕಳು ಹೊಟ್ಟೆ ಹಸಿವು ಕೂಡ ತಾಂಡವ ಹತ್ರ ಹೋಗೋ ರೀತಿ ಮಾಡೋದಿಲ್ಲ. ಬಿಕಾಸ್ ಮಕ್ಕಳು ಹೇಳೋ ಒಂದೇ ಮಾತು, ನಿನಗೆ ನಾವು ಬೇಕು ಅಂದರೆ ಲೈನ್ ದಾಟಿ ನೀನು ಬರಬೇಕೇ ಹೊರತು ನಾವಂತೂ ಬರಲ್ಲ. ನಮ್ಮ ಅಮ್ಮಂಗೋಸ್ಕರ ನಮ್ಮ ಫೇವ್ರೆಟ್ ಫುಡ್ಸ್ನೇ ತ್ಯಾಗ ಮಾಡ್ತೀವಿ ಹೊರತು ನಿನ್ನ ಹತ್ರ ಬರಲ್ಲ ಅಂತ. ಇದರಿಂದ ತಾಂಡವ್ಗೆ ತುಂಬಾ ಸಿಟ್ಟು ಬಂದುಬಿಡುತ್ತೆ. ಆದರೆ ಭಾಗ್ಯ ಮಾತ್ರ ತನ್ನ ಮಕ್ಕಳನ್ನ ಹಸುವಲ್ಲಿ ಇರಿಸೋದಿಲ್ಲ. ಒಂದು ತಾಯಿ ಯಾರೂ ಕೂಡ ಮಕ್ಕಳನ್ನ ಹಸುವಲ್ಲಿ ಇರಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ತನ್ನ ಮಕ್ಕಳಿಗೋಸ್ಕರ ಒಲೆ ಹಚ್ಚಿ ಆದರೂ ಅಡುಗೆ ಮಾಡ್ತೀನಿ ಅಂತ ಹೇಳಿ ಸಂಪ್ರದಾಯಬದ್ಧವಾಗಿ ಒಲೆ ಹಚ್ಚಿ ಅಡುಗೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಇದೆಲ್ಲವನ್ನೂ ಕೂಡ ಧನ್ಯ ಗಮನಿಸ್ತಾರೆ. ನಂತರ ಈ ಕಡೆ ಒಲೆ ಮೇಲೆ ಇಟ್ಟು ಅಡುಗೆ ಮಾಡ್ತಾ ಇರಬೇಕಿದ್ರೆ ಹೋಗಿ ಗರಿ ತೊಗೊಂಡು ಬರೋಕ್ಕೆ ಅಂತ ಭಾಗ್ಯ ಹೋದರೆ ಧನ್ಯ ಅಲ್ಲಿಗೆ ಬರ್ತಾರೆ. ಹೇಗಿರ್ಬೋದು ಟೇಸ್ಟ್ ಅಂತ ಟೇಸ್ಟ್ ಮಾಡಿ ನೋಡಿದ್ರೆ ಅಬ್ಬಬ್ಬಾ ಸೂಪರ್ವಾಗಿರುತ್ತೆ. ಏನಿದು ನನ್ನ ಕೈಯಲ್ಲಿ ಟೇಸ್ಟ್ ಅಂದರೆ ಈ ಕೈಯಲ್ಲಿ ಇಷ್ಟು ಚೆನ್ನಾಗಿ ಟೇಸ್ಟ್, ಹೊಲೆಲ್ಲ ಅಡುಗೆ ಮಾಡ್ತಿರೋದಕ್ಕೆ ಇಷ್ಟು ಟೇಸ್ಟಿ ಫುಡ್ ಬರ್ತಾ ಇದೆಯಾ ಅಂತ ಅಂದ್ಕೊಂಡು ಅವಳಿಗೆ ಮಾಡಬೇಕು, ಮಣ್ಣು ಮುಕ್ಕಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನೀರನ್ನು ಸುರಿದು ಬಿಡ್ತಾರೆ. ಇದರಿಂದ ವಾಪಸ್ ಮಾಡಿ ನೋಡಿದ್ರೆ ತುಂಬ ನೀರಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಏನು ಮಾಡ್ತಾಳೆ ಅಂತ ಧನ್ಯ ಗಮನಿಸ್ತಾರೆ. ನಂತರ ಈ ಕಡೆ ಧನ್ಯ ಅಡುಗೆ ಮನೆಗೆ ಬರ್ತಾರೆ. ಅಡುಗೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ಎಲ್ಲರೂ ಕೂಡ ಎಣ್ಣೆ ಸ್ನಾನಕ್ಕೆ ರೆಡಿ ಆಗಿದ್ದಾರೆ. ಈ ಕಡೆ ಕುಸುಮ ಅವರು ಅಂತೂ ಎಣ್ಣೆ ಹಾಕಬಾರ್ದು ಅಜ್ಜಿ, ನಿನಗಂತೂ ಬರುವುದಿಲ್ಲ, ನಾವು ಅಮ್ಮನ ಹತ್ರನೇ ಎಣ್ಣೆ ಹಾಕಿಸ್ಕೋತೀವಿ ಅಂತ ಮಕ್ಕಳು ಹೇಳ್ತಾರೆ. ಏನು ನನಗೆ ಎಣ್ಣೆ ಹಾಕೋಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾರೆ, ಕಾಲು ಎಳಿತಾರೆ. ನಂತರ ಈ ಕಡೆ ಭಾಗ್ಯ ಕುಸುಮ ಅವರು ಪೂಜಾ ಧರ್ಮ ಅಂಕಲ್ ಹಾಗೆ ಮಕ್ಕಳುಗಳಿಗೆ ಎಣ್ಣೆ ಸ್ನಾನ ಮಾಡಿಸೋಕೆ ಎಣ್ಣೆ ಅಭಿಷೇಕನೆ ಮಾಡ್ತಿದ್ದಾರೆ, ಮಸಾಜ್ ಮಾಡ್ತಿದ್ದಾರೆ. ಇದರಿಂದ ಖುಷಿಯಿಂದ ಮಕ್ಕಳೆಲ್ಲ ಕೂಡ ಮಸಾಜ್ ಮಾಡಿಸ್ಕೊತಿದ್ರೆ ತಾಂಡವ್ಗೆ ಇದನ್ನೆಲ್ಲ ನೋಡಿ ಹಳೆ ದಿನಗಳು ನೆನಪಾಗ್ತದೆ. ಅಂತೂ ಭಾಗ್ಯ ತನಗೆ ಎಣ್ಣೆ ಹಾಕಬೇಕಿದ್ರೆ ಈ ಕಡೆ ನಿನ್ನ ಕೈಯಲ್ಲಿ 2 ರುಚಿ ಚೆನ್ನಾಗಿರುತ್ತೆ ನೋಡು, ಒಂದು ಕೈ ರುಚಿ, ಒಂದು ಮಸಾಜ್ ಪಾರ್ಲರು ಮತ್ತು ಕೇಟ್ರಿಂಗ್ ಸರ್ವಿಸ್ನ ಇಟ್ಕೊಂಡ್ಬಿಡು, ನನಗೆ ಯಾಕೆ ₹2 ₹20 ₹30 ಕೈ ಚಚ್ಚಬೇಕು ನೀನು ಅಂತ ಹೇಳಿ ಒಂದು ರೇಷ್ಮೆ ಬಟ್ಟೆ ಹಾಕ್ಕೊಂಡು ಹೊಡೆದಾಗೆ ಹೊಗಳುತ್ತಾರೆ ಈ ಕಡೆ ತಾಂಡವ್. ಇದರಿಂದಾಗಿ ಭಾಗ್ಯಕ್ಕೆ ಫುಲ್ ಖುಷಿ ಆಗುತ್ತೆ. ಇದನ್ನು ನೆನಪು ಮಾಡ್ಕೊಂಡಂಥ ತಾಂಡವ್ಗೆ ಹಬ್ಬಬ್ಬ ಎಂಥ ಮಸಾಜ್ ಅದು, ಎಷ್ಟು ಸ್ಟ್ರೆಸ್ ಆಗಿ ಬಂದರೂ ಒಮ್ಮೆ ಮಸಾಜ್ ಮಾಡಿಸ್ಕೊಂಡಿದ್ದರೆ ಭಾಗ್ಯ ಕೈಲಿ ಎಷ್ಟು ರಿಲೀಫ್ ಆಗಿಬಿಡ್ತಿತ್ತು. ಬಟ್ ಇದು ಮಿಸ್ ಆಗೋಯ್ತಲ್ಲ ಈ ಬಾರಿ ಅಂತ ತುಂಬ ಬೇಜಾರು ಮಾಡ್ಕೋತಿದ್ದಾರೆ. ಇದನ್ನು ಕುಸುಮ ಅವರು ಗಮನಿಸೇ ಬಿಡ್ತಾರೆ. ನೋಡು ಭಾಗ್ಯ, ಇದೆಲ್ಲ ಆದಮೇಲೆ ದೃಷ್ಟಿ ತೆಗೆಸ್ಕೊಂಬಿಡಮ್ಮ, ಕೆಟ್ಟ ಕಣ್ಣುಗಳು ದೃಷ್ಟಿ ತಾಗ್ಬಿಡುತ್ತೆ ನಿಮಗೆ ಅಂತ ಹೇಳಿ ತಾಂಡವ್ನ ಒರೆಸ್ತಾರೆ. ತಾಂಡವ್ ಕೋಪ ಮಾಡ್ಕೊಂಡಿದ್ದೆ ಅಲ್ಲಿಂದ ಹೋದರೆ ಈ ಕಡೆ ಧನ್ಯ ಅಡುಗೆ ಮನೇಲಿ ಇದ್ದಾಗ ಈ ಕಡೆ ಮಕ್ಕಳೆಲ್ಲ ಎಣ್ಣೆ ಸ್ನಾನ ಮಾಡಿ ರೆಡಿ ಆಗ್ತಾರೆ. ನಂತರ ಪೂಜಾ ಮತ್ತು ಕುಸುಮ ಅವ್ರು ಇಬ್ಬರು ಕೂಡ ನಾಳೆ ಸೈನ್ಸ್ ಎಕ್ಸಾಮ್ಗೆ ಅಮ್ಮ ಮಗಳು ಇಬ್ಬರು ಕೂಡ ಚೆನ್ನಾಗಿ ಓದ್ಕೋಬೇಕು. ಈಗ ಎಲ್ಲ ಪೂಜೆ ಗೀಜೆ ಎಲ್ಲ ಆಯಿತು, ಊಟ ಮಾಡಿದ ತಕ್ಷಣ ಅಂತಿದ್ರೆ ಏನಿದು ಅಮ್ಮ ಮಗಳು ಇಬ್ಬರು ಕೂಡ ಒಟ್ಟಿಗೆ 10th ಎಕ್ಸಾಮ್ ಬರೆಯೋದ, ಈ ವಿಷಯನ ಅವ್ರು ನನ್ನ ಹತ್ರ ಹೇಳಲೇ ಇಲ್ವಲ್ಲ, ಏನಿರ್ಬೋದು ಅಂತ ತಿಳ್ಕೊಬೇಕು ಅಂತ ತಾಂಡವ್ ರೂಮಿಗೆ ಬರ್ತಿದ್ದಾರೆ. ಬಟ್ ಆ ಕಡೆ ತಾಂಡವ್ ಶ್ರೇಷ್ಠ ಜೊತೆ ಮಾತಾಡ್ತಿದ್ದಾರೆ. ಈ ಕಡೆ ಶ್ರೇಷ್ಠ ಹೇಗೆ ಅಡುಗೆ ಕೆಲಸದವರು ಅಂದಾಗ ಸೂಪರ್, ನಮ್ಮ ಅಮ್ಮನಿಗಂತೂ ಸಖತ್ತಾಗಿ ಚಳಿ ಬಿಡಿಸ್ತಿದ್ದಾರೆ. ನಾನಂತೂ ಇಲ್ದಿರೋದನ್ನೆಲ್ಲ ಹೇಳಿದ್ದೀನಿ, ನಮ್ಮಮ್ಮ ಮತ್ತು ಭಾಗ್ಯ ಸೇರ್ಕೊಂಡು ನಂಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಭಾಗ್ಯಗೆ ಚಳಿ ಬಿಡಿಸ್ತಿದ್ದಾರೆ. ಅಬ್ಬಬ್ಬ ಅವ್ರು ನೋಡಿ ನಮ್ಮಮ್ಮನೇ ಹೆದರ್ಕೊಂಡ್ಬಿಡ್ತಿದ್ದಾರೆ. ಸೂಪರ್ವಾಗಿದ್ದಾರೆ ಅವರು ಅಂದಾಗ ಕೆಲಸ ಮಾಡಲೇಬೇಕಲ್ವ, ಯಾಕೆ ಸರಿಯಾಗಿ ದುಡ್ಡು ಕೊಟ್ಟಿಲ್ವ ನಾವು, ಹೌದು ಡಿವೋರ್ಸ್ ವಿಷಯ ಏನು ಮಾಡ್ದೆ, ನಿಮ್ಮ ಮನೆಯವನೇ ನಿನ್ನಿಂದ ದೂರ ಮಾಡ್ತಾಳೆ, ಅವಳಿಗೆ ಡಿವೋರ್ಸ್ ಕೊಡದೆ ಯಾಕೆ ಸುಮ್ಮನಿದೆಯಾ, ಮೊದಲು ಕೊಡು ಅಂತ ಶ್ರೇಷ್ಠ ಹೇಳ್ತಿದ್ರೆ. ಹೌದು ಡಿವೋರ್ಸ್ ಕೊಡೋದೆ, ಅವತ್ತು ಅಪ್ಪ ಬಂದು ಅದನ್ನೆಲ್ಲ ಹರಿದು ಹಂಗಾಮ ಮಾಡಿದ್ರು. ಆದರೆ ಈ ಬಾರಿ ಮತ್ತೊಮ್ಮೆ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ, ಅವಳ ಹತ್ರ ಅಂದು ಡಿವೋರ್ಸ್ ತಗೊಳ್ಳೋ ತನಕ ಯಾವುದೇ ಕಾರಣಕ್ಕೂ ಸುಮ್ಮನಿರೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ಧನ್ಯ ಕೇಳಿಸ್ಕೊಂಡಿದ್ದೆ, ಏನು ಮಾತಾಡಿದ್ರಿ ತಾಂಡವ್ ನೀವು, ಹಾಗಿದ್ರೆ ನೀವು ಅವ್ರಿಗೆ ತೊಂದರೆ ಕೊಡ್ತಿರೋದಾ, ನೀವು ಅವ್ರಿಗೆ ಡಿವೋರ್ಸ್ ಕೊಡ್ತಿರೋದಾ, ಏನಾಗ್ತದೆ ಇಲ್ಲಿ ಅಂದಾಗ ನಿಮಗೆಲ್ಲ ಇದು ಬೇಕಾಗಲ್ಲ ಮೇಡಮ್, ನಿಮ್ಮನ್ನ ಕರ್ಕೊಂಡು ಬಂದಿರೋದು ಅಡುಗೆ ಮಾಡೋದಕ್ಕೆ, ದುಡ್ಡು ಕೊಟ್ಟಿದ್ದೀನಿ ಕೆಲಸ ಮಾಡ್ಕೊಂಡು ಹೋಗಿ, ಅದನ್ನು ಬಿಟ್ಬಿಟ್ಟು ಈ ನನ್ನ ಹೊಸಬರಿಗೆಲ್ಲ ಕೈ ಹಾಕೋ ಅವಶ್ಯಕತೆ ಇಲ್ಲ, ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳ್ತಾರೆ. ಇದರಿಂದ ಧನ್ಯಗೆ ಅರ್ಥ ಆಗುತ್ತೆ ಇಲ್ಲೇನೋ ನನಗೆ ಗೊತ್ತಿಲ್ಲದಾಗೆ ಬೇರೆ ಏನೋ ನಡೀತದೆ ಅಂತ. ಹೊರಗಡೆ ಹೋಗ್ತಿದ್ದಾಗೆ ಅಲ್ಲಿ ಭಾಗ್ಯ ಬರ್ತಾರೆ. ಭಾಗ್ಯ ಬಂದಿದ್ದೆ, ನಮ್ಮ ಮನೆಯವ್ರು ಊಟ ಮಾಡಿದ್ರಾ ಮೇಡಮ್ ಅಂತ ಕೇಳಿದಾಗ, ನಿನಗೆ ಯಾಕೆ ಅದೆಲ್ಲ ಬೇಕು ಅಂದರೆ, ಅದು ಯಾಕೆ ಅಂದರೆ ನೀವು ಅವ್ರಿಗೆ ಅಡುಗೆ ಮಾಡೋದಕ್ಕೆ ತಾನೇ ಬಂದಿರೋದು, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಅವ್ರಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ, ಅವ್ರಿಗೆ ಮಜ್ಜಿಗೆ ಅನ್ನ ತಿಂತಾರೆ, ಆದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಅಡುಗೆಯಲ್ಲಿ ಕಡಿಮೆ ಇರಲಿ, ಯಾಕಂದರೆ ಅವ್ರಿಗೆ ಮಸಾಲೆ ಪದಾರ್ಥ ಅಷ್ಟಿಷ್ಟ ಆಗಲ್ಲ, ಗ್ಯಾಸ್ಟ್ರಿಟಿಕ್ಸ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಮೊಸರಿಗೆ ಸ್ವಲ್ಪ ಹಿಂಗೆ ಹಾಕ್ಬಿಡಿ, ಅಲ್ಲೇ ಕಪಾಟಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಏನಿದು ಗಂಡ ನೋಡಿದ್ರೆ ಆ ರೀತಿ, ಹೆಂಡತಿ ನೋಡಿದ್ರೆ ಈ ರೀತಿ, ಅಪ್ಪ ಅಮ್ಮ ನೋಡಿದ್ರೆ ಸೊಸೆ ಪರ ಹೋಗಿದ್ದಾರೆ, ಇದೆಲ್ಲವೂ ನೋಡ್ತಿದ್ರೆ ಏನೋ ಮಸ್ಸು ಹೊಡಿತಿದೆಯಲ್ಲ ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಗುಣನ ತನ್ವಿ ಬರ್ತಾರೆ. ಮಕ್ಕಳನ್ನ ಕರೆದು, ಮಕ್ಕಳ ಬನ್ನಿ ಇಲ್ಲಿ ಅಂತ ಕೇಳಿದಾಗ, ನೀವು ನಮ್ಮ ಜೊತೆ ಮಾತಾಡಬೇಡಿ, ನೀವು ಅಪ್ಪಂಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ, ನಾವ್ಯಾಕೆ ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ, ದಯವಿಟ್ಟು ಮಕ್ಕಳು ಯಾವತ್ತೂ ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ, ದೇವ್ರ ಥರ ಅಂತ ಹೇಳ್ತಾರೆ.
ದಯವಿಟ್ಟು ನೀವು ಯಾಕೆ ನಿಮ್ಮ ಅಪ್ಪನ್ನ ದೂರ ಇಟ್ಟಿದ್ದೀರಾ, ನಿಮ್ಮ ಅಪ್ಪನ ಜೊತೆ ನೀವು ಯಾಕೆ ಹೋಗಲ್ಲ, ಮಾತಾಡಲ್ಲ ಅಂತ ಕೇಳ್ತಿದ್ರೆ, ಯಾಕೆ ಅಂದರೆ ಅಪ್ಪ ಅಮ್ಮಂಗೆ ಡಿವೋರ್ಸ್ ಕೊಡೋಕೆ ಹೋಗ್ತಿದ್ದಾರೆ. ಅಪ್ಪಂಗೆ ಅಮ್ಮ ಬೇಡವಂತೆ, ನಾವು ಮಾತ್ರ ಬೇಕಂತೆ. ಅದಕ್ಕೋಸ್ಕರ ನಮಗೆ ಅಪ್ಪ ಇಷ್ಟ ಇಲ್ಲ, ಅಪ್ಪ ಅಮ್ಮನ ಜೊತೆನೇ ಇರಬೇಕು, ಅಪ್ಪ ಅಮ್ಮ ಯಾವತ್ತೂ ಕೂಡ ಒಟ್ಟಿಗೆ ಇರಬೇಕು ಅನ್ನೋದೇ ನಮ್ಮ ಆಸೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಧನ್ಯ ಭಾಗ್ಯದ ಜೊತೆನೂ ಕೂಡ ವಿಚಾರ ಮಾಡ್ತಾರೆ. ಇದರಿಂದಾಗಿ ಭಾಗ್ಯನ ನಡೆದಿರೋ ಎಲ್ಲ ವಿಷಯ ಗೊತ್ತಾಗುತ್ತೆ. ನಂತರ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ನನಗೆ ವಿಷಯ ಗೊತ್ತಿರಲಿಲ್ಲ ಅಂತ ತಿಳಿಸ್ತಾರೆ. ನಂತರ ಈ ಕಡೆ ಕುಸುಮ ಅವ್ರ ಹತ್ರ ಬರ್ತಾರೆ. ನಂತರ ಕುಸುಮ ಅವ್ರ ಜೊತೆ ಕೂಡ ಮಾತಾಡಿದಾಗ, ಇವ್ರ ಹತ್ರ ಏನಿದೆ ಭಾಗ್ಯ, ಇವ್ರ ಮಾತೆಲ್ಲ ನಂಬ್ಕೋಬೇಡ, ಅವ್ನ ಪರ ಕೆಲಸ ಮಾಡೋಕ್ಕೆ ಬಂದಿರೋದು ಇವ್ರ ಮಾತೆಲ್ಲ ನಂಬಿ ಹಳ್ಳಕ್ಕೆ ಬೀಳ್ತಿದ್ಯಾ ನೀನು ಅಂದಾಗ, ದಯವಿಟ್ಟು ಅಮ್ಮ ನನ್ನ ಮಾತನ್ನು ನಂಬಿ. ನನಗೆ ನಿಮ್ಮ ಮಗ ಇದನ್ನು ಯಾವುದೂ ಕೂಡ ಹೇಳಿರಲಿಲ್ಲ, ಸುಳ್ಳು ಹೇಳಿ ನನ್ನ ಕರ್ಕೊಂಡು ಬಂದಿದ್ರು. ಆದರೆ ಇವಾಗ ನನಗೆ ಗೊತ್ತಾಗಿದೆ ಇಲ್ಲಿ ಏನಾಗ್ತಿದೆ ಅಂತ. ನೋಡಿ ನಿಮ್ಮ ಮಗಂಗೆ ಇನ್ನು ಮುಂದೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ, ಜೊತೆಗೆ ಹೇಗೆ ಉಲ್ಟಾ ಹೊಡೆಯುತ್ತೆ ಇದೆಯಲ್ವೋ ಅಂತ ಈಗ ನೋಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇನ್ನು ಮುಂದೆ ನಾನು ನಿಮ್ಮ ಪರ ಅಂತ ಹೇಳ್ತಾರೆ. ಇದರಿಂದ ಕುಸುಮ ಅವ್ರಿಗೆ ಖುಷಿ ಆಗುತ್ತೆ. ಫೈನಲಿ ಇಲ್ಲಿ ಕುಸುಮ ಭಾಗ್ಯ ಧನ್ಯ ಮೂವರು ಕೂಡ ಸೇರಿಕೊಂಡು ತಾಂಡವ್ಗೆ ಸಖತ್ತಾಗಿ ಬುದ್ಧಿ ಕಲಿಸೋಕೆ ರೆಡಿ ಆಗ್ತಿದ್ದಾರೆ. ಹಾಗಿದ್ರೆ ಹೇಗಪ್ಪ ಇರ್ಬೋದು ಮೂವರ ಚಾಟಿ ಏಟಿಗೆ ದೊಪ್ಪಂತ ಬಿದ್ದೇ ಬಿಡ್ತಾರೆ. ತಾಂಡವ್ಗೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.